ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಪರ್ಸನ್ ಫೀಲಿಂಗ್ ಏನಿದೆ, ಸೊ ಹಾರ್ಟಲ್ಲಿ ಅವ್ರದ್ದು ಏನು ನೋಡ್ತಾ ಇದೆ, ಅವರ ಮನಸ್ಸಿನ ಮಾತು, ಹೃದಯದ ಮಾತು ಏನಿದೆ ನೋಡೋಣ. ಲವರ್ ಹೊರಕಲ್ಲಿಂದ ಸಾರಿ, ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ, ಹಾಗಾಗಿ ವಾಯ್ಸಲ್ಲಿ ಚೇಂಜಸ್ ಇದೆ. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ನೋಡ್ಕೊಳ್ತೀನಿ. ಸೊ ಪೀಪಲ್ ಡೋಂಟ್ ಬಿಲೀವ್ ಮೀ. ಸದ್ಯಕ್ಕೆ ನಿಮ್ಮ ಪರ್ಸನ್ನ ಯಾರು ನಂಬ್ತಾ ಇಲ್ಲ, ಜೊತೆಗೆ ಅವರು ಯಾರು ನನ್ನ ನಂಬಲ್ಲ ಜನಗಳು ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್. ನಿಮ್ಮ ಹೃದಯಕ್ಕೆ ಏನು ಸರಿ ಅನ್ಸುತ್ತೋ ಅದನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಐ ಕೆನಾಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ನನ್ನ ಭಾವನೆಗಳನ್ನ ನಾನು ನಿನ್ನ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ದ ಪ್ಯಾಷನ್ ಐ ಫೀಲ್ ಈಸ್ ಓವರ್ವೆಲ್ಮಿಂಗ್. ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್ ಅಂತ. ಸೊ ಅವರಿಗೆ ತುಂಬ ಭಾವನೆಗಳಿದೆ, ನಿಮ್ಮ ಮೇಲೆ ತುಂಬ ಆಸೆ ಕನಸುಗಳಿದೆ. ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅಥವಾ ಹೇಗೆ ಅದರಿಂದ ಹೊರಗೆ ಬರಬೇಕು ಅನ್ನೋದು, ಅಥವಾ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ನಿಮ್ಮ ಬಗ್ಗೆ ಅವರಿಗಿರುವಂಥ ಭಾವನೆನ ನಿಮ್ಮವ್ರಿಗೂ ಹೇಗೆ ತಲುಪಿಸ್ಬೇಕು, ಇದು ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ಒಂದು ಭಾವನೆನ ನೀವು ತಿಳಿಸ್ಕೊಟ್ರೆ ಅಥವಾ ತಿಳ್ಕೊಂಡ್ರೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಕೂಡ ಅವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಅವರು ತುಂಬ ಗೊಂದಲದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ವೈ ಐ ಕೆನಾಟ್ ಐ ಮೂವ್ ಆನ್ ಫ್ರಮ್ ಯು ಅಂತ. ಸೊ ನಿಮ್ಮಿಂದ ಅವರು ದೂರ ಹೋಗಬೇಕು ಅನ್ನುವಂಥ ಪ್ರಯತ್ನನ ಪಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಆ ಪ್ರಯತ್ನ ವಿಫಲ ಆಗ್ತಾ ಇದೆ. ಅವ್ರಿಗೆ ನಿಮ್ಮನ್ನು ಬಿಟ್ಟು ನಿಮ್ಮಿಂದ ದೂರ ಹೋಗೋಕ್ಕಾಗ್ತಾ ಇಲ್ಲ. ಐ ಕೆನಾಟ್ ಪ್ರಾಮಿಸ್ ಯು ಎನಿಥಿಂಗ್. ಸೊ ಅವರು ನಿಮಗೆ ಯಾವುದೇ ಭರವಸೆನ ಕೊಡೋದಕ್ಕಾಗೋದಿಲ್ಲ, ಯಾವುದೇ ರೀತಿಯ ಪ್ರಾಮಿಸ್ ಮಾಡೋದಕ್ಕೆ ಅವ್ರ ಕೈಲಾಗೋದಿಲ್ಲ. ನಾನು ಹಿಂಗೆ ಇರ್ತೀನಿ, ನಾನು ಇದೇ ಮಾಡ್ತೀನಿ, ಮಾಡೋದಿಲ್ಲ ಅನ್ನೋ ರೀತಿಲಿ ಅವ್ರಿಗೇನು ಹೇಳೋದಕ್ಕಾಗ್ತಾ ಇಲ್ಲ. ಲೈಕ್ ಕಮಿಟ್ಮೆಂಟ್ ಕೊಡೋದಕ್ಕೂ ಕೂಡ ಅವರೆಲ್ಲೋ ಒಂದು ಕಡೆ ಹೆದರ್ತಾ ಇದ್ದಾರೆ. ಐ ಕೆನಾಟ್ ಮೇಕ್ ಯು ಹ್ಯಾಪಿ. ಸೊ ನಾನು ನಿನ್ನನ್ನು ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ವೈ ಈಸ್ ದಟ್ ಯು ಲವ್ ಮೀ. ಯಾಕೆ ನೀನು ನನ್ನನ್ನು ಪ್ರೀತಿ ಮಾಡಿದೆ ಅಂತ ಕೂಡ ಕೇಳ್ತಿದ್ದಾರೆ. ಲೈಫ್ ವಿತೌಟ್ ಯು ಈಸ್ ಹೋಪ್ಲೆಸ್, ಡಾರ್ಕ್ ಅಂಡ್ ಡಿಪ್ರೆಸಿಂಗ್. ಐ ಮಿಸ್ ಓವರ್ ದ ಲೈಟ್ ಅಂಡ್ ಯುವರ್ ಲೈಟ್ ಅಂತ ಹೇಳಿ. ಸೊ ನೀವು ಇಲ್ದಿರ ಅವ್ರ ಜೀವನ ತುಂಬ ಹೋಪ್ಲೆಸ್, ಕತ್ತಲು ತುಂಬಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಡಿಪ್ರೆಷನಲ್ಲಿ ಇದ್ದೀನಿ, ನೀನು ನನ್ನ ಜೀವನದ ಬೆಳಕಾಗಿದ್ದೆ ಅಂತ ಹೇಳ್ತಿದ್ದಾರೆ. ಐ ನೀಡ್ ಟು ಫಿಗರ್ ಔಟ್ ಮೈ ಸೆಲ್ಫ್. ನಾನು ನನ್ನನ್ನು ಹುಡುಕೊಳ್ಬೇಕು, ನನ್ನನ್ನು ನಾನು ಕಂಡುಕೊಳ್ಬೇಕು, ಇವಾಗ ಅದರ ಅಗತ್ಯ ನನಗೆ ಇದೆ ಅಂತ ಹೇಳ್ತಿದ್ದಾರೆ. ಐ ಆಮ್ ಬ್ಲಾಕ್ಡ್. ಸೊ ಸದ್ಯಕ್ಕೆ ಅವ್ರನ್ನ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಐ ವಾಸ್ ಹರ್ಟ್ ಬೈ ಯು. ನಿನ್ನಿಂದ ನನಗೆ ತುಂಬ ನೋವಾಗಿದೆ, ನೀನು ನನಗೆ ತುಂಬ ನೋವು ಕೊಟ್ಟಿದ್ಯಾ ಅಂತ ಕೂಡ ಹೇಳ್ತಾರೆ. ಐ ವಿಶ್ ಐ ಕುಡ್ ಬಿ ಡಿಫ್ರೆಂಟ್ ಪರ್ಸನ್. ನಾನು ಬೇರೆ ರೀತಿಯ ವ್ಯಕ್ತಿಯಾಗಿ ಬದಲಾಗಬೇಕಾಗಿತ್ತು, ಆಗ ಚೆನ್ನಾಗಿರ್ತಾ ಇತ್ತು. ಸೊ ನಾನು ಬೇರೆ ರೀತಿಯ ವ್ಯಕ್ತಿಯಾಗಿ ಬದಲಾಗಲಿಲ್ಲ, ನನ್ನಲ್ಲಿ ಬದಲಾವಣೆ ಬರಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಐ ಕೆನಾಟ್ ಕಮ್ ಟು ಯು ನೌ. ಸೊ ನಾನು ನಿನ್ನ ಹತ್ರ ಬರೋದಕ್ಕಾಗೋದಿಲ್ಲ ಇವಾಗ ಅಂತ ಹೇಳ್ತಿದ್ದಾರೆ. ಈಸ್ ಇಟ್ ಓವರ್, ಮುಗ್ದೋಯ್ತಾ ಎಲ್ಲ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಇಟ್ ಈಸ್ ಡಾರ್ಕ್ ವಿತೌಟ್ ಯು. ಸೊ ತುಂಬ ಡಿಪ್ರೆಷನಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಸೊ ನೀವು ಇಲ್ದಿರ ತುಂಬ ಕತ್ತಲು ಅಂತ ಅನ್ನಿಸ್ತಾ ಇದೆ ಅವರಿಗೆ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಫುಲ್ ಬ್ಲಾಂಕ್ ಅಲ್ಲಿ ಇದ್ದಾರೆ. ಯು ಆರ್ ಟೂ ನೈಸ್, ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್ ಅಂತ ಹೇಳ್ತಿದ್ದಾರೆ. ತುಂಬ ಕೈಂಡ್ ಪರ್ಸನ್ ನೀವು, ತುಂಬ ಒಳ್ಳೆ ನೈಸ್ ಪರ್ಸನ್, ತುಂಬ ಒಳ್ಳೆಯವರು. ನಿಮ್ಮಂಥ ಒಳ್ಳೆಯವರಿಗೆ ನಮ್ಮಂಥ ರಾಕ್ಷಸರು ಸರಿಯಲ್ಲ ಅಂತ ಅವರು ಅಂದ್ಕೊಂಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಬಿ ಹೂ ಐ ಯೂಸ್ ಟು ಬಿ, ಯು ಡಿಸರ್ವ್ ಬೆಟರ್.
ಸೊ ನಾನು ನಿನ್ನನ್ನು ತುಂಬ ಕೆಟ್ಟ ರೀತಿಲಿ ಬಳಸ್ಕೊಂಡೆ, ಉಪಯೋಗಿಸ್ಕೊಂಡೆ ಅಥವಾ ನಡೆಸ್ಕೊಂಡೆ. ನೀನು ಅದನ್ನು ಡಿಸರ್ವ್ ಮಾಡೋದಿಲ್ಲ. ನನಗಿಂತ ಬೆಟರ್ ಜೀವನ ನಿನಗೆ ಸಿಗಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಐ ಕೆನಾಟ್ ಟಾಕ್ ಟು ಯು ರೈಟ್ ನೌ. ನಿನ್ನ ಜೊತೆ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಮಾತಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಚೈಲ್ಡ್ಹುಡ್ ಟ್ರಾಮಾ ಇದೆ. ಚಿಕ್ಕ ವಯಸ್ಸಿಂದ ಅವ್ರು ಬೆಳ್ಕೊಂಬಂದಿರೋ ರೀತಿಗೂ ನೀವು ಬೆಳ್ಕೊಂಬಂದಿರೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಅದೇ ರೀತಿಲೇ ಇದೇನೋ ಒಂದಷ್ಟು ಸಮಸ್ಯೆಗಳು ಆಗಿದೆ. ವಾಟ್ ಈಸ್ ದ ಟ್ರೂತ್? ಸತ್ಯ ಏನು ಅನ್ನೋದು ಅವ್ರಿಗಿನ್ನ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಐ ಕೆನಾಟ್ ಮೇಕ್ ಡಿಸಿಷನ್. ಯಾವುದೇ ನಿರ್ಧಾರ ಕೂಡ ಅವ್ರಿಗೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಡ್ರಾಮಾ ನಡೀತಾ ಇದೆ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಓಕೆ, ಸೊ ಇವಾಗ ಇಲ್ಲಿ 5 ಕಾರ್ಡ್ ಇಡ್ತೀನಿ. 5 ಕಾರ್ಡಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾರೆ, ಯಾವ ವಿಚಾರಕ್ಕೆ ಈ ಡ್ರಾಮಾ ಅಂತ ಥಿಂಕ್ ಮಾಡ್ತಿದ್ದಾರೆ ನೋಡೋಣ. ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್? ಈ ನೋವು ಯಾವತ್ತೂ ನಿಲ್ಲೋದಿಲ್ವಾ ಅಂತ ಕೇಳ್ತಿದ್ದಾರೆ. ಯು ಹ್ಯಾವ್ ಟ್ರಿಗರ್ಡ್ ಮೀ. ಮೈ ಲೈಫ್ ಈಸ್ ಎ ಮೆಸ್ ರೈಟ್ ನೌ. ಸದ್ಯಕ್ಕೆ ಅವರ ಜೀವನ ಮೆಸ್ ಆಗಿ ಇದೆ. ನೀವು ಅವ್ರನ್ನ ತುಂಬ ಟ್ರಿಗರ್ ಮಾಡಿಬಿಟ್ಟಿದ್ದೀರಾ. ಇಟ್ಸ್ ಹರ್ಟ್ ಸೋ ಮಚ್. ತುಂಬ ನೋವಾಗ್ತಿದೆ ಅವರಿಗೆ. ಅವರ ಭಾವನೆಗಳೇ ಅವ್ರನ್ನ ತಿನ್ನಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಸೊ ಅವ್ರ ಜೀವನದಲ್ಲಿ ಅವ್ರು ನೋಡಿರೋ ವ್ಯಕ್ತಿಗಳಿಗಿಂತ ನೀವು ತುಂಬ ವಿಭಿನ್ನವಾಗಿದ್ರಿ. ಹಾಗಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಅವರೆಲ್ಲೋ ಸೋತರು ಅನ್ನೋದಿದೆ. 1 2 3 4 5 ಟೇಕ್ ಯುವರ್ ಓನ್ ಟೈಮ್. 5 ಬೇಕಾದರೂ ನೋಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಲವ್. ದಿಸ್ ಲವ್ ಇಸ್ ಕ್ರೇಜಿ ಅಂತ ಹೇಳ್ತಿದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಐ ಕೆನಾಟ್ ಹ್ಯಾಂಡಲ್ ಯುವರ್ ಲವ್, ಪೇನ್ಫುಲ್ ಮೆಮೊರೀಸ್. ನಿನ್ನ ಪ್ರೀತಿನ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ, ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ನಿನ್ನ ಪ್ರೀತಿನ. ಇದೊಂದು ನೋವಿನ ನೆನಪುಗಳ ರೀತಿ ಕಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ದಿಸ್ ಪ್ಯಾಷನ್ ಇಸ್ ಟೂ ಮಚ್. ಸೊ ತುಂಬ ವಿಭಿನ್ನವಾಗಿ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಿದ್ದೀರಾ. ಸೊ ಅವರು ನಿಮ್ಮ ಗುಂಗಲ್ಲಿ ಕಳೆದು ಹೋಗಿದ್ದಾರೆ ಅಂತ ಹೇಳ್ಬೋದು, ಅಥವಾ ಅವ್ರ ಗುಂಗಲ್ಲಿ ನೀವು ಕೂಡ ಕಳೆದು ಹೋಗಿರ್ಬೋದು. 4ನೇದು ಐ ಡೋಂಟ್ ನೋ ವೇರ್ ಟು ಸ್ಟಾರ್ಟ್. ಎಲ್ಲಿಂದ ಶುರು ಮಾಡಬೇಕು, ಹೇಗೆ ನಿಮ್ಮವ್ರಿಗೂ ಆ ಭಾವನೆಗಳನ್ನ ತಲುಪಿಸ್ಬೇಕು, ಯಾವ ರೀತಿಲಿ ನಿಮ್ಮನ್ನು ಮತ್ತೆ ಆ ಒಂದು ನಾರ್ಮಲ್ ಸ್ಥಿತಿಗೆ ಕರ್ಕೊಂಬರ್ಬೇಕು, ಅಥವಾ ನಿಮ್ಮ ಜೊತೆ ಕಂಫರ್ಟ್ ಝೋನಲ್ಲಿ ಮಾತಾಡಬೇಕು, ಅವರಿಗೇನು ಅರ್ಥ ಆಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ ಎಲ್ಲಿಂದ ಶುರು ಮಾಡಬೇಕು ಅಂತ. 5ನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಾಟ್ ಡು ಯು ಸೀನ್ ಇನ್ ಮೀ? ನನ್ನೊಳಗೆ ಏನು ನೋಡಿದೆ ನೀನು ಅಂತ ಕೇಳ್ತಿದ್ದಾರೆ. ಏನು ನೋಡಿದ್ರಿ ಅಂತ ಅವ್ರಿಗೆ ಹೇಳಿ. ಸೊ ಏನು ನೋಡಿದ್ರು, ದೈಹಿಕವಾಗಿ ನೋಡಿದ್ರು, ಮಾನಸಿಕವಾಗಿ ನೋಡಿದ್ರು, ಅವ್ರ ಪ್ರೀತಿ, ಕನ್ಸರ್ನ್, ಕ್ಯಾರೆಕ್ಟರ್, ಅಥವಾ ಅವರ ಲೈಫ್ ಸ್ಟೈಲ್, ಅಥವಾ ಅವರ ಬ್ಯಾಂಕ್ ಬ್ಯಾಲೆನ್ಸ್, ವಾಟ್ ಎವರ್ ನೀವು ನೋಡಿದ್ದೀರಾ, ಅವ್ರ ಜೊತೆ ಹೇಳಿ, ಮಾತಾಡಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧರ್ಮದ ಹಾದಿಲಿ ನಡೀರಿ, ಸ್ವಲ್ಪ ತಾಳ್ಮೆಯ ಹಾದಿಲೂ ಕೂಡ ನಡೀರಿ ಅನ್ನುವಂಥದ್ದು ಪ್ರಾರ್ಥನೆ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.